ಹಲೋ ಗೈಸ್, ಎಲ್ಲರೂ ಹೇಗಿದ್ದೀರಾ? ನಾನಂತೂ ಟ್ರಾವೆಲ್ ಮಾಡ್ಕೊಂಡು ಸೂಪರಾಗಿದ್ದೀನಿ. ನಾನಿವತ್ತು ಬಂದಿರೋದು ಸೌತ್ ಇಂಡಿಯಾದಲ್ಲೇ ಮೋಸ್ಟ್ ಡೇಂಜರಸ್, ಮೋಸ್ಟ್ ಡಿಫಿಕಲ್ಟ್ ಆಗಿರೋ ಕುಮಾರ ಪರ್ವತಕ್ಕೆ. ನಾನು ನಿಮಗೆ ಈ ವಿಡಿಯೋದಲ್ಲಿ ಕುಮಾರ ಪರ್ವತ ಅಥವಾ ಪುಷ್ಪಗಿರಿ ಟ್ರೆಕ್ಕಿಂಗ್ ಪ್ಲೇಸ್ನ ಫುಲ್ ಕಂಪ್ಲೀಟ್ ಡೀಟೇಲ್ನ ತಿಳಿಸ್ಕೊಡ್ತಾ ಇದ್ದೀನಿ. ನಾವು ಇದು ಸೋಮವಾರಪೇಟೆಯಿಂದ ಬೀದಳಿ ಕ್ಯಾಂಪಿಂದ ಟ್ರೆಕ್ಕಿಂಗ್ ಅವರು ಎಂಟ್ರಿ ಆಗ್ತಾರೆ. ಅದು ಕುಮಾರ ಪರ್ವತ ನೋಡಿ, ಅದು ಕುಮಾರ ಪರ್ವತ ಅಂತ ದಕ್ಷಿಣ ಕನ್ನಡ ಕರೀತಾರೆ. ನಾವು ಮಡಿಕೇರಿಯವರು ಪುಷ್ಪಗಿರಿ ಅಂತ ಕರಿತೀವಿ. ಇಲ್ಲಿಂದ 7 ಕಿಲೋಮೀಟರ್ ಆಗುತ್ತೆ ಬೆಟ್ಟಕ್ಕೆ. ಇದೇ ಬೆಟ್ಟ ಬಂದು ಟ್ರೆಕ್ಕಿಂಗ್ ಅವ್ರು ಬಂದವ್ರನ್ನ ಫಸ್ಟು ನಾವು ಪ್ಲಾಸ್ಟಿಕ್ ಚೆಕ್ ಮಾಡ್ತೀವಿ. ಆದಷ್ಟು ಪ್ಲಾಸ್ಟಿಕ್ನ ಕಮ್ಮಿ ಮಾಡಬೇಕು. ಆಮೇಲೆ ನಿಮಗೆ ಇಲ್ಲಿ ಹೋಗ್ಬೇಕಾದ್ರೆ ನಿಮ್ಗೊಂದು ಬಂಡೆ ಸಿಗುತ್ತೆ. ಆ ಬಂಡೆನ ಲೆಫ್ಟ್ ಸೈಡಲ್ಲಿ ಹತ್ತಬೇಕು, ರೋಪ್ ಕಟ್ಟಿದ್ದೀವಿ. ಅದಾದಮೇಲೆ ಇನ್ನೊಂದು ಬಂಡೆ ಸಿಗುತ್ತೆ, ಅದನ್ನ ರೈಟ್ ಸೈಡಲ್ಲಿ ಹತ್ತಬೇಕು. ನೇರ ಹತ್ತಬಾರ್ದು, ಯಾಕೆಂದರೆ ಪಾಚಿ ಕಟ್ಟಿರುತ್ತೆ, ಬೆಳಗ್ಗೆ ಹಿಮ ಬಿದ್ದಿರುತ್ತೆ, ಜಾರುತ್ತೆ, ಆಯಿತಾ. ಆಮೇಲೆ ನೀವು ಅಕಸ್ಮಾತ್ ಬೆಳಗ್ಗೆ ಬಂದರೆ ಅಥವಾ ಸಂಜೆ ಬಂದರೆ ನಿಮ್ಗೆ ಆಲ್ಟಿಂಗ್ ಇದೆ. ಇಲ್ಲಿ ಟೆಂಟ್ ಹಾಕ್ಕೊಡ್ತೀವಿ, ಅದು ಡಾಮಿಟ್ರಿ ಇದೆ. ಒಂದು ಡಾಮಿಟ್ರಿ ರೂಮಲ್ಲಿ 8 ಜನ ಆಲ್ಟ್ ಮಾಡ್ಬೋದು. ಆಮೇಲೆ ಕ್ಯಾಂಟೀನ್ ಇದೆ, ಇಲ್ಲಿ ನಮ್ಮದೇ ಕ್ಯಾಂಟೀನ್ ಇದೆ, ಊಟ ತಿಂಡಿ ಎಲ್ಲ ಸಿಗುತ್ತೆ, ಬಂದು ಹೋಗ್ಬೋದು. ಸರ್, ಇಲ್ಲಿ ಬರೋರಿಗೆ ಏನು ಸಜೆಸ್ಟ್ ಮಾಡ್ತೀವಿ? ಹೊರಗಡೆಯಿಂದ ಬೆಂಗಳೂರಿಂದ ಎಲ್ಲ ಬರ್ತಾರಲ್ಲ, ಅವ್ರಿಗೆ ಏನು ಸಜೆಸ್ಟ್ ಮಾಡ್ತೀವಿ? ಅವರಿಗೆ ಏನು ಹೇಗೆ ಅಂತ ಈ ನೇಚರ್ ಬಗ್ಗೆ ಏನು ತಗೊಂಡ್ಬರ್ಬೇಕು? ಆದಷ್ಟು ಪ್ಲಾಸ್ಟಿಕ್ನ ಕಮ್ಮಿ ಮಾಡಬೇಕು. ಆಮೇಲೆ ಅವ್ರಿಗೆ ಹೋಗ್ಬೇಕಾದ್ರೆ ಅವ್ರಿಗೆ ಒಂದು ಕಾಡು ಜಾತಿ ಒಂದು ಸಸ್ಯ ಇದೆ, ಮಲೆಯಂಗರ್ ಅಂತೇಳಿ, ಅದನ್ನೆಲ್ಲ ಮುಟ್ಟಬಾರ್ದು. ಅವ್ರೇನು ಫುಟ್ಪಾತಲ್ಲಿ ಹೋಗಿ ಫುಟ್ಪಾತಲ್ಲೇ ಬರಬೇಕು, ಕಾಡೊಳಗೆ ನುಗ್ಗಬಾರ್ದು. ಮುಟ್ಟಿದ್ರೆ ಡೇಂಜರ್, ಅದು ಜ್ವರ ಬರುತ್ತೆ, ನಡೆಯೋಕ್ಕಾಗಲ್ಲ, ಇದಾಗುತ್ತೆ, ಪ್ರಾಬ್ಲಮ್ ಆಗುತ್ತೆ. ಈ ನಮ್ಮ ಟ್ರೆಕ್ಕರ್ಸ್ಗೆ ಏನು ಸಲಹೆ ಕೊಡ್ತೀವಿ? ಟ್ರೆಕ್ಕರ್ಸಿಗೆ ಅದೇ ನಿಧಾನಕ್ಕೆ ಹೋಗ್ಬೇಕು, ನಿಧಾನಕ್ಕೆ ಬರಬೇಕು. ಯಾರು ಸ್ಪರ್ಧೆ ಇಡಬಾರ್ದು, ಯಾರು ಫಸ್ಟ್ ಹತ್ತೋದು, ಯಾರು ಫಸ್ಟ್ ಇಳಿಯೋದು ಅದೆಲ್ಲ ಮಾಡಬಾರ್ದು. ಮತ್ತು ಆದಷ್ಟು ಫೋಟೋಗಳು ತೆಗೆಯೋದು ಒಂದು ಸ್ವಲ್ಪ ಕಮ್ಮಿ ಮಾಡಬೇಕು. ಒಂದು ದೊಡ್ಡ ಬಂಡೆಗಳು ಸಿಗ್ತಾಗ ಆ ಕಡೆ ಒಂದು ಶೇಷ ಪರ್ವತ ಅಂತಿದೆ, ಭಾರಿ ಡೇಂಜರ್ ಒಂದು ಬಂಡೆ ಇದೆ. ಹೋದವರಲ್ಲಿ ಫೋಟೋ ತೆಗೆದಿದೆ, ಹೋಗ್ಬಾರ್ದು ಅಲ್ಲಿ, ಅಂಥ ಪ್ಲೇಸ್ಗಳಿಗೆ ಹೋಗ್ಬಾರ್ದು, ಡೇಂಜರ್ ಪ್ಲೇಸ್ಗೆ. ಸೇಫ್ಟಿ ಇದೆ, ಏನು ತೊಂದರೆ ಇಲ್ಲ. ಎಷ್ಟು ವರ್ಷದಿಂದ ಕೆಲಸ ಮಾಡ್ತೀನಿ? ನಾನಿನ್ನು 14 ವರ್ಷದಿಂದ ಇಲ್ಲೇ ಇದ್ದೀನಿ, ಕೆಲಸ ಮಾಡ್ತೀನಿ. 14 ವರ್ಷದಿಂದ. ಶಂಕರ್ ಅಂತೇಳಿ, ಅರಣ್ಯ ವೀಕ್ಷಕ. ಥ್ಯಾಂಕ್ ಯು. ನಾವಿಲ್ಲಿ ಎಂಟ್ರಿ ಆದ ತಕ್ಷಣ ನಮಗೆ ಸಿಗೋದೇ ದೊಡ್ಡ ಮರಗಳು. ಆ ಪ್ರತಿ ಮರಕ್ಕೂ ಕೂಡ ಆ ಮರದ ನೇಮ್ನ ಪೋಸ್ಟ್ ಮಾಡಿದ್ದಾರೆ. ನಾವಿನ್ನ ಬಂದು 1 ಕಿಲೋಮೀಟರ್ ಆಗಿಲ್ಲ, ನಮ್ಮ ಹುಡುಗರು ಫುಲ್ ಜೋಶಾಗಿ ಬರ್ತಾ ಇದ್ದಾರೆ ನೋಡಿ. ನೋಡೋದಲ್ಲ ನಮ್ಮ ಹುಡುಗರು ಎಷ್ಟು ಎನರ್ಜೆಟಿಕ್ ಆಗಿದ್ದಾರೆ ಅಂತ. ನಾನಂತೂ ನನ್ನ ಲೈಫಲ್ಲಿ ಇದೇ ಫಸ್ಟು ಟೈಮ್ ಟ್ರೆಕ್ಕಿಂಗ್ ಮಾಡ್ತಾ ಇರೋದು. ತುಂಬ ಕ್ಯೂರಿಯಾಸಿಟಿ ಇದೆ, ಈ ಕುಮಾರ ಪರ್ವತದಲ್ಲಿ ಏನಿದೆ ತಿಳಿಯೋಣ. ಟಾಪಿಕ್ ಹೋಗೋಣ. ನೋಡಿ, ನಾವು ಬಂದು 1.5 ಕಿಲೋಮೀಟರ್ ಆಗಿದೆ ಅಷ್ಟೇ. ಎಷ್ಟಿದೆ ಡಿಫಿಕಲ್ಟ್.
2 ಕಿಲೋಮೀಟರ್ ಕಂಪ್ಲೀಟ್. 2 ಕಿಲೋಮೀಟರ್ ಬಂದ ತಕ್ಷಣ ನಮಗೆ ಇದೊಂದು ಚಿಕ್ಕ ಹಳ್ಳ ಸಿಗುತ್ತೆ. ಓಕೆ, ಈ ಹಳ್ಳದಲ್ಲಿ ನೀರು ಕುಡಿಯೋಣ ಹೇಗಿದೆ. ಮುಟ್ಟೋದಕ್ಕಂತೂ ತುಂಬ ಕೋಲ್ಡ್ ಇದೆ. ಎಷ್ಟು ಫ್ರೆಶ್ ಇದೆ ಅಂದರೆ ಯಾವ ಮಿನರಲ್ ವಾಟರ್ಕ್ಕಿಂತ ಏನು ಕಡಿಮೆ ಇಲ್ಲ. ಎಲ್ಲರೂ ಕುಮಾರ ಪರ್ವತ ಪುಷ್ಪಗಿರಿ ಟ್ರಕ್ಕು ಕಷ್ಟ ಅಂತ ಹೇಳ್ತಾರೆ. ಬಟ್ ನಮ್ಮ ಹುಡುಗರು ಎಷ್ಟು ಈಸಿಯಾಗಿ ಹತ್ತುತ್ತಾರೆ ಇದೆ ಅಂದರೆ ನೋಡಿ. ನಮ್ಮ ಹುಡುಗರು ಟ್ರೆಕ್ಕಿಂಗ್ ಮಾಡಿ ಅಂದರೆ ಇದೆಲ್ಲ ಮಾಡ್ತಾರೆ ನೋಡಿ. ಇವಾಗ ನಾವು 3 ಕಿಲೋಮೀಟರ್ ಕಂಪ್ಲೀಟ್ ಮಾಡಿದ್ದೀವಿ. ನಮ್ಮ ಹುಡುಗರು 3 ಕಿಲೋಮೀಟರ್ನ ಜೋಶ್ ಆಗತ್ತಿದ್ರು, ಈಗ ಸ್ಟಾರ್ಟ್ ಆಗಿದೆ. ಒದ್ದಾಡ್ತಾ ಇದಾರೆ ಅಂದ ತಕ್ಷಣ ಸ್ಪೀಡಾಗಿ ಹೋಗ್ತಾ ಇದ್ದಾರೆ. ಮೋಸ್ಟ್ಲಿ ಇವಾಗ ಮೋಸ್ಟ್ಲಿ 3 ಕಿಲೋಮೀಟರ್ ಆದಮೇಲೆ ತುಂಬ ಕಷ್ಟ ಇದೆ ಅನಿಸುತ್ತೆ. ಆಲ್ಮೋಸ್ಟ್ ನಾವು 3 ಕಿಲೋಮೀಟರ್ನ ಕಂಪ್ಲೀಟ್ ಮಾಡಿದ್ದೀವಿ. ಇದು 4ನೇ ಕಿಲೋಮೀಟ್ರಲ್ಲಿ ಸಿಗೋ ದಾರಿಯಾಗಿರುತ್ತೆ. ಯಾಕೆ ಕುಮಾರ ಪರ್ವತ ಡೇಂಜರಸ್ ಟ್ರೆಕ್ಕಿಂಗ್ ಪ್ಲೇಸ್ ಅಂತ ಕರೀತಾರೆ ಅಂದರೆ ನೋಡಿ ಎಷ್ಟು ಪೀಕ್ ಇದೆ. ಈ ಟ್ರೆಕ್ಕಿಂಗ್ ಬರಬೇಕಾದ್ರೆ ನೀವು ಪ್ರಾಪರ್ ಪ್ರೀ ಪ್ಲ್ಯಾನಿಂಗ್ ಮಾಡ್ಕೊಂಡು ಬರಬೇಕಾಗುತ್ತೆ. ಯಾಕಂದರೆ ನಾವು ಜಾಸ್ತಿ ಲಗೇಜ್ನ ತೊಗೊಂಬಂದರೆ ಇಲ್ಲಿ ಹತ್ತೋದಕ್ಕೆ ತುಂಬ ಕಷ್ಟ ಆಗುತ್ತೆ. ಮತ್ತು ಪ್ರಾಪರ್ ಟ್ರೆಕ್ಕಿಂಗ್ ಗೇರ್ನ ನೀವು ತೊಗೊಂಡು ಬರಲೇಬೇಕಾಗುತ್ತೆ. ಲೈಕು ಶೂ ಆಗಿರ್ಬೋದು, ಸ್ಟಿಕ್ ಆಗಿರ್ಬೋದು, ರಿಕ್ವೈರ್ಮೆಂಟ್ ಇರೋ ವಾಟರ್, ಫ್ರೂಟ್ಸ್ ಮತ್ತು ಈ ಥರದ್ದೆಲ್ಲ ನೀವು ತೊಗೊಂಡು ಬರಲೇಬೇಕಾಗುತ್ತೆ. 3ರಿಂದ 4 ಕಿಲೋಮೀಟ್ರ್ ಮಧ್ಯದಲ್ಲಿ ನಮಗೊಂದು ವ್ಯೂ ಪಾಯಿಂಟ್ ಸಿಗುತ್ತೆ. ನಾವು ಲೆಫ್ಟಿಗೆ ಹೋದರೆ ವ್ಯೂ ಪಾಯಿಂಟ್ ಸಿಗುತ್ತೆ, ರೈಟಿಗೆ ಹೋದರೆ ಪೀಕ್ ಸಿಗುತ್ತೆ. ಬನ್ನಿ ವ್ಯೂ ಪಾಯಿಂಟ್ ಹೇಗಿದೆ ಅಂತ ಜಸ್ಟ್ ನೋಡ್ಕೊಂಬರೋಣ. ಇದೇ ನೋಡಿ ವ್ಯೂ ಪಾಯಿಂಟ್. ಫೋರ್ ಕಿಲೋಮೀಟ್ರ್ ಬಂದಿದ್ದೀವಿ.
ಅಂದರೆ ಮೊದಲನೇ ಬಂಡೆ ಹತ್ರ ಬಂದಿದ್ದೀವಿ. ಓಕೆ, ನಮಗೆ ರಿಯಲ್ ಟ್ರಕ್ಕಿಂಗ್ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ಅಂತ ತಿಳ್ಕೊತೀನಿ. ಯಾಕಂದರೆ ಇಲ್ಲಿ ತುಂಬ ಡಿಫಿಕಲ್ಟ್ ಇದೆ. ನಾವಿವಾಗಿರೋದು ಮೊದಲನೇ ಬಂಡೆ ಹತ್ರ. ನೋಡೋಣ, ಈ ಮೊದಲನೇ ಬಂಡೆಯಲ್ಲಿ ಎಲ್ಲರೂ ಹೇಳ್ತಾರೆ ತುಂಬ ಕಷ್ಟ ಅಂತ. ನೋಡೋಣ. ಈ ಮೊದಲನೇ ಬಂಡೆಯಲ್ಲಿ ತುಂಬ ನೀರಿದೆ. ಹಾಗೆಯೇ ಸಪೋರ್ಟ್ಗೆ ರೋಪ್ಗಳನ್ನ ಹಾಕಿದ್ದಾರೆ. ನೋ ಇಶ್ಯೂ, ಹತ್ತೋದಕ್ಕೇನು ಪ್ರಾಬ್ಲಮ್ ಆಗಲ್ಲ. ಓಕೆ, ನೋ ಇಶ್ಯೂ. ಬಟ್ ಈ ಬಂಡೆಲಿ ಹತ್ತಬೇಕಾದ್ರೆ ಪ್ರಾಪರ್ ಟ್ರೆಕ್ಕಿಂಗ್ ಶೂ ಇರಬೇಕಾಗುತ್ತೆ. ನಾವು ಸ್ಲಿಪ್ಪರ್ನೆಲ್ಲ ಹಾಕೊಂಡ್ಬಂದರೆ ಇಲ್ಲಿ ತುಂಬ ಕಷ್ಟ ಆಗುತ್ತೆ. ಈ ಬಂಡೆ ಮೇಲೆ ನೀರಿರುತ್ತೆ. ಈ ಥರ ಪ್ರಾಬ್ಲಮ್ನ ನಾವು ಫೇಸ್ ಮಾಡಬೇಕಾಗುತ್ತೆ. ಈ ಬಂಡೆನ ಹತ್ತೋದಕ್ಕೆ ಫಾರೆಸ್ಟ್ ಆಫೀಸರ್ ಕಡೆಯಿಂದ ನಮಗೆ ಈ ಥರ ರೋಪೆಲ್ಲ ಕಟ್ಟಿರ್ತಾರೆ. ಇದು ನಮಗೆ ಟ್ರೆಕ್ಕಿಂಗ್ ಮಾಡೋದಕ್ಕೆ ತುಂಬ ಹೆಲ್ಪ್ ಆಗುತ್ತೆ ಮತ್ತು ಸೇಫಾಗಿ ಹೋಗ್ಬೋದು. ಮೊದಲನೇ ಬಂಡೆನ ಫಿನಿಷ್ ಮಾಡಾಯ್ತು. ದಾರಿದಲ್ಲಿ ಎಲ್ಲ ನಮಗೆ ಯಾವುದೇ ಥರದ್ದು ಕನ್ಫ್ಯೂಷನ್ ಆಗೋದು, ದಾರಿ ಮಿಸ್ ಆಗೋದು, ಈ ಥರ ಆಗೋದಕ್ಕೆ ಚಾನ್ಸ್ ಇಲ್ಲ. ಏನಕ್ಕಂದರೆ ಈ ಥರ ಎಲ್ಲ ಮಾರ್ಕಿಂಗ್ನ ಮಾಡಿದ್ದಾರೆ. ನಾವು ಮೊದಲನೇ ಬಂಡೆ ಹತ್ಕೊಂಡು ಬಂದ ತಕ್ಷಣ ಇನ್ನೊಂದು ನಮಗೆ ಡಿಫಿಕಲ್ಟ್ ಅನ್ನೋ ಪ್ಲೇಸ್ ಸಿಗೋದೇ ಇದು. ಇಲ್ಲಿ ಮೋಸ್ಟ್ಲಿ ಎಲ್ಲ ಕಲ್ಲಲ್ಲೂ ಪಾಚಿ ತುಂಬಿಕೊಂಡಿದೆ. ಮಳೆಗಾಲದಲ್ಲಿ ತುಂಬ ಕಷ್ಟ ಅನಿಸುತ್ತೆ. ಇಲ್ಲೆಲ್ಲ ನೀರು ಹರಿತಾ ಇರುತ್ತೆ. ಟ್ರೆಕ್ಕಿಂಗ್ ಮಾಡೋದು ತುಂಬ ಕಷ್ಟ ಅನಿಸುತ್ತೆ. ಬಟ್ ನಾವು ಬಂದಿರೋ ಟೈಮಲ್ಲಿ ಜಾಸ್ತಿ ನೀರಿಲ್ಲ. ನಮ್ಮ ಮೊದಲನೇ ಬಂಡೆ ಹತ್ಕೊಂಡು ಎರಡನೇ ಬಂಡೆ ಅದಕ್ಕೆ ಬಂದಿದ್ದೀವಿ. ಇದು ಕೂಡ ಮೊದಲನೇ ಬಂಡೆಗಿಂತನೂ ಟ್ರಿಕ್ಕಿ ಆಗಿದೆ. ಬಟ್ ಮೊದಲನೇ ಬಂಡೆ ಥರ ರೋಪ್ ಇಟ್ಕೊಳೋದಕ್ಕೆ ಇದರಲ್ಲಿ ಏನಿಲ್ಲ. ಲೆಟ್ಸ್ ಗೋ. ಇಲ್ಲಿ ರೆಸ್ಟ್ ತೊಗೊಂಡಿರೋದ್ರಿಂದ ಎನರ್ಜಿಯಿಂದ ಹತ್ತುತ್ತಾ ಇದ್ದೀವಿ. ಇಲ್ಲಾಂದಿದ್ರೆ ಕಷ್ಟಪಡಬೇಕಾಗಿತ್ತು. ಇಲ್ಲೆಲ್ಲ ಹತ್ತಬೇಕಾದ್ರೆ ಪ್ರಾಪರ್ ಶೂ ಇಟ್ಕೊಂಡು ಹತ್ತಬೇಕಾಗುತ್ತೆ. ನೋಡಿ, ಬಂಡೆ 2 ಅಲ್ಲಿ ಯಾವ ಥರ ಇದೆ ವ್ಯೂ.
ಕುಮಾರ ಪರ್ವತ ಟ್ರಕ್ನಲ್ಲಿ ಎನರ್ಜಿ ಮ್ಯಾಟ್ರ್ ಆಗುತ್ತೆ ಅಂತ ಹೇಳಿದ್ದೆ. ನೋಡಿ ಎನರ್ಜಿ ಮ್ಯಾಟ್ರ್ ಯಾಕಾಗುತ್ತೆ ಅಂತ ಹೇಳ್ತೀನಿ. ಎಷ್ಟು ಡೀಪ್ ಇದೆ, ಇದನ್ನೆಲ್ಲ ಹತ್ತು ಬರಬೇಕಾದ್ರೆ ನಿಜವಾಗ್ಲೂ ಎನರ್ಜಿ ಮ್ಯಾಟ್ರ್ ಆಗುತ್ತೆ. ನೀವೇನಾದರೂ ಕುಮಾರ ಪರ್ವತ ಟ್ರಕ್ ಪ್ಲ್ಯಾನ್ ಮಾಡೋದಾದರೆ ಪ್ರೀ ಪ್ಲ್ಯಾನ್ ಮಾಡಿಕೊಂಡೇ ಹತ್ತಬೇಕಾಗುತ್ತೆ. ಪ್ರೀ ಪ್ಲ್ಯಾನ್ ಯಾವ ಥರ ಅಂದರೆ 1 ವೀಕ್ ವಾಕಿಂಗ್ ಮಾಡೋದು ಅಥವಾ ಫುಡ್ಡಲ್ಲಿ ಕಂಟ್ರೋಲ್ ಮಾಡೋದು, ಈ ಥರ ಮಾಡ್ಕೊಂಡು ಪ್ರೀ ಪ್ಲ್ಯಾನ್ನ ಮಾಡ್ಕೊಬೇಕಾಗತ್ತೆ. ಲಾಸ್ಟಿನ 1 ಕಿಲೋಮೀಟರ್ ಬಾಕಿ ಇರೋದು ಎಲ್ಲಿಗಂದರೆ ಕುಮಾರ ಪರ್ವತ ಪೀಕ್. ಓಕೆ, ನಾನು ಕುಮಾರ ಪರ್ವತ ಪೀಕಿಗೆ ಬರ್ತಾ ಇರೋದು ಇದೇ ಫಸ್ಟ್ ಟೈಮ್. ಸೊ ನೋಡೋಣ ಹೇಗಿದೆ ಕುಮಾರ ಪರ್ವತ ಪೀಕ್ ಅಂತ. ಐ ಆಮ್ ವೇಟಿಂಗ್. ಫೈನಲಿ ನಾವು ಕುಮಾರ ಪರ್ವತ ಪೀಕ್ನ ರೀಚ್ ಆದ್ವಿ. ಅಲ್ಲಿರೋದು ನೇಚರ್ನ ನೋಡಿದ್ವಿ, ಟೆಂಪಲ್ನ ವಿಸಿಟ್ ಮಾಡಿದ್ವಿ. ಮತ್ತು ಈಗ ಹೋಗೋ ಸಮಯ. ನಾವು ಪೀಕ್ ನಿಯರು ದಾರಿಲಿ ಬರಬೇಕಾದ್ರೆ ಈ ಥರ ಕಲ್ಲಲ್ಲಿ ಮಾಡಿರೋ ತುಂಬ ಮಂಟಪ ಅನ್ಬೋದು, ಆ ಥರದ್ದು ತುಂಬಾ ಮಾಡಿದ್ದಾರೆ. ಓಕೆ, ಇದು ಕೂಡ ಒಂಥರ ಬ್ಯೂಟಿಫುಲ್ ಅನಿಸುತ್ತೆ. ಪೀಕಿಂದ ಸ್ವಲ್ಪ ಡೌನಿಗೆ ಬಂದರೆ ಟುವರ್ಡ್ಸ್ ರೈಟಿಗೆ ಹೋದರೆ ನಮಗೆ ಸೋಮವಾರಪೇಟೆ ಹೋಗುತ್ತೆ, ಲೆಫ್ಟಿಗೆ ಹೋದರೆ ನಮಗೆ ಕುಕ್ಕೆ ಸುಬ್ರಹ್ಮಣ್ಯ ಹೋಗುತ್ತೆ. ಓಕೆ, ನಾವಿವಾಗ ಬಂದಿರೋದು ಸೋಮವಾರಪೇಟೆ ಸೈಡಿಂದ. ಸೊ ಹಾಗಾಗಿ ನಾವು ಸೋಮವಾರಪೇಟೆ ಕಡೆಗೆ ಹೋಗ್ತಾ ಇದ್ದೀವಿ. ಅವನು ಅಲ್ಲಿಂದಾನ ಅವನು ಅಲ್ಲಿಂದಾನೆ ಹತ್ಕೆ ಬರ್ತಾನ ಅವನು ಅಂತ ನಿಂಗೇನು ಗೊತ್ತು. ನಿಧಾನಕ್ಕೆ ಇಲ್ಲಿ ಬಿದ್ದೆ, ಆಮೇಲೆ ವಿಡಿಯೋ ಆಗ್ತಿರತ್ತೆ. ಮಾಮೂಲಿ ಅದೇ ತರ ಆಗೋದು, ಕಾಯ್ತಾ ಇರ್ತದೆ, ಬಂದ ತಕ್ಷಣ ನೆಗಿತದೆ. ಅವಾಗ ಏನು ಗೊತ್ತಾ, ಕುಡ್ದು ನೀರೆಲ್ಲ ಇದು ಮಾಡ್ಕೊಂಡು ಹೋಗಿದೀವಿ. ಇದು ಅನ್ಯ ಕಳೆದಿತ್ತಲ್ಲ, ನೋಡೋದೇನಾಯ್ತು ಅವಾಗ್ಲೇ. ನಾವು ಟ್ರೆಕ್ಕಿಂಗ್ ಮಧ್ಯದಲ್ಲಿ ಬಂಡೆ ಮೇಲೆ ನೀರು ಹರಿತಾ ಇರುತ್ತಲ್ವಾ, ನೋಡಿ ನಾವು ಟ್ರೆಕ್ಕಿಂಗ್ ಹೋಗ್ಬೇಕಾದ್ರೆ ಅಂದರೆ ಪೀಕ್ಗೆ ಹೋಗ್ಬೇಕಾದ್ರೆ ಇಲ್ಲೇ ಹಿಂದೆ ಕಾಣಿಸ್ತಾ ಇದೆಯಲ್ಲ, ಅಲ್ಲೇ ನೀರು ಕುಡ್ಕೊಂಡು ಹೋಗಿದ್ದು, ಮತ್ತು ಬಾಟಲ್ಗೂ ಕೂಡ ತೊಗೊಂಡೋಗಿದ್ದು. ಬಟ್ ಅದೇ ಪ್ಲೇಸಲ್ಲಿ ನೋಡಿ ಯಾರಿದ್ದಾರೆ. ನೀವೇ ನೋಡಿದ್ರಲ್ಲ ಹೇಗಿದೆ.
ಈ ನೇತ್ರಾವತಿ ಪೀಕ್ ಪುಷ್ಪಗಿರಿ ಬೆಟ್ಟ ಎಷ್ಟು ಡೇಂಜರ್ ಅಂತ ಗೊತ್ತಾಯ್ತಲ್ಲ. ಒಂದು ಕಡೆ ಟ್ರೆಕ್ಕಿಂಗಿಗೆ ಡೇಂಜರ್ ಆದರೆ ಇನ್ನೊಂದು ಕಡೆ ಈ ಸ್ನೇಕ್ಸ್ಗಳು ಕೂಡ ಇರ್ತವೆ. ಬಟ್ ನಮ್ಮ ಸೇಫ್ಟಿಯಾಗಿ ನಾವು ಬರಬೇಕು. ನೇತ್ರಾವತಿ ಪೀಕ್ ಹೋಗೋದಕ್ಕೆ ಮತ್ತು ಟ್ರೆಕ್ಕಿಂಗ್ ಮಾಡೋದಕ್ಕೆ ತುಂಬ ಕಷ್ಟ ಅಂತ ಹೇಳ್ತಾರೆ. ಬಟ್ ನಾವು ತುಂಬ ಈಸಿಯಾಗಿ ಹೋಗಿದ್ದೀವಿ. ಬಟ್ ಅಲ್ಲಲ್ಲಿ ಒಂದು 2 ಕಡೆ ಮಾತ್ರ ನಮಗೆ ಡಿಫಿಕಲ್ಟ್ ಅನ್ನಿಸ್ತು. ಅದು ಬಿಟ್ಟರೆ ಇನ್ನು ನೀವು ಕೇಳಿದಿರೋಂಗೆ ನೇತ್ರಾವತಿ ಪೀಕು ಏನು ಅಷ್ಟೊಂದು ಕಷ್ಟ ಇಲ್ಲ ಅಂತ ತಿಳ್ಕೊತೀನಿ. ಫೈನಲಿ ಕುಮಾರ ಪರ್ವತ ಪುಷ್ಪಗಿರಿ ಟ್ರೆಕ್ಕಿಂಗ್ನ ಕಂಪ್ಲೀಟ್ ಮಾಡಿದ್ದೀವಿ. ನಾವು ಮಾರ್ನಿಂಗು ಹೊರಟಿದ್ದು 9 o'clock ಆಗಿತ್ತು. ಈಗ ಎಂಡ್ ಮಾಡ್ತಾಯಿದ್ದೀವಿ 5 o'clockಗೆ.